ಈ ಹಾಲಿನ ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಿನ ಡೈರಿಯಲ್ಲೇ ಅಲ್ಲಿರುವಂತಹ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಆರೋಪಿಸಿ ರೈತರು ಹಾಲು ಚೆಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಐಕನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಸಂಘದ ಕಾರ್ಯದರ್ಶಿ ಯಶೋಧ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ. ಹೀಗಿದ್ರೂ ಪ್ರಕರಣ ಮುಚ್ಚ ಹಾಕುವುದಕ್ಕೆ ಅಧ್ಯಕ್ಷೆ ರಾಧಾ ಪ್ರಯತ್ನ ಮಾಡಿದ್ದಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೂ ಮುಂಚೆಯೇ ಅಧ್ಯಕ್ಷೆಯನ್ನ ಸಂಘದ ಷೇರುದಾರ ಸದಸ್ಯರು ಆಗ್ರಹಿಸಿದ್ದಾರೆ. ಆದರೆ ಷೇರುದಾರ ಸದಸ್ಯರ ಗಮನಕ್ಕೂ ತರದೆ ಅಧ್ಯಕ್ಷೆ ರಾಧಾ ಕಾರ್ಯದರ್ಶಿ ಯಶೋಧ ಅವರ ರಾಜೀನಾಮೆ ಪಡೆದುಕೊಂಡು ಪ್ರಕರಣ ಮುಚ್ಚಿ ಹಾಕುವುದಕ್ಕೆ ಹುನ್ನಾರ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಡೈರಿಗೆ ಹಾಕೋದಕ್ಕೆ ತಂದಿದ್ದ 500ಕ್ಕೂ ಹೆಚ್ಚು ಲೀಟರ್ ಹಾಲನ್ನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಮನೆ ಮುಂದೆ ಸುರಿದು ಪ್ರತಿಭಟನೆ ಮಾಡಿ ರೈತರು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಹಾಲು 5 ದಿವಸದಿಂದ ಚೀಟಿ ಪಟ್ಟಿ ಕೊಟ್ಟಿಲ್ಲ, ಎಲ್ಲ ಇದ್ರಲ್ಲಿ ಬರ್ಕೊಂಡವ್ರೆ. ಕಿಸದಲ್ಲಿ ಈಗ ಬರ್ತಾ ಇಲ್ಲ. ಈ ರಗಳೆ ಆಯಿತು, ಅವನು ಇಲ್ಲಿಗೆ ಬರ್ತಾ ಇಲ್ಲ. ಅವ್ರು ಹೆಣ್ಣು ಸಿಗ್ತಾ ಇದ್ರು, ಮುಟ್ಟಿದ್ರೆ ಈಗ ಅವರು ಬರ್ತಾ ಇಲ್ಲ. ಈ ಥರ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಸಮ್ಮುಖದಲ್ಲೂ ಮಾತಾಡಿ ಒಂದು ನ್ಯಾಯ ತೀರ್ಮಾನ ಮಾಡ್ಕೊಂಡು ಆಮೇಲೆ ಕೋರ್ಟ್ ಮುಖಾಂತರ ಕೇಸ್ ಮಾಡೋಣ ಅಂತ ಇದು ಮಾಡಿದ್ರು. ಆದರೆ ಇವರು ನಮ್ಮ ಸೆಕ್ರೆಟರಿ ಅವರಲ್ಲ, ಯಶೋಧ ದೇವೇಗೌಡ ಅವರು ಯಾವುದೇ ಒಂದು ನ್ಯಾಯಕ್ಕೂ ಸಮ್ಮತಿಸ್ತಾ ಇಲ್ಲ. ಒಂದು ಗ್ರಾಮದಲ್ಲಿ ಯಾವುದೇ ನ್ಯಾಯ ಇದೆಯಲ್ಲ ಅದಕ್ಕೂ ಸಮ್ಮತಿಸ್ತಾ ಇಲ್ಲ. ಆಮೇಲೆ ಇದು ರಾಜೀನಾಮೆ ಕೊಟ್ಟಿದ್ದೀವಿ, ನಾವು 3 ತಿಂಗಳಲ್ಲಿ ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಡೈರೆಕ್ಟರ್ಗಳು ಸಹ ಸೈನ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷರು ಮಾತ್ರ ಒಬ್ಬರು ಸೈನ್ ಹಾಕಿದ್ರು ಅಷ್ಟೇ. ರಾಜೀನಾಮೆ ಕೊಡ್ದೇನೆ ಹಾಲ್ನು